ನಾನು ಯೂಶಲಿ ಕಂಪ್ಯಾರಿಸನ್ ವಿಡಿಯೋ ಮಾಡ್ಬೇಕಿದ್ರೆ ನಾನು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇಂದ ಸೇಮ್ ಪ್ರಾಡಕ್ಟ್ ಅನ್ನ ಯಾವಾಗ್ಲೂ ಕಂಪೇರ್ ಮಾಡಿ ಯಾವ್ದು ಬೆಟರ್ ಅಂತ ಹೇಳ್ತೀನಿ. ಬಟ್ ಟುಡೇ ಐ ಆಮ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್. ನಾನು ಇವತ್ತಿನ ವಿಡಿಯೋದಲ್ಲಿ ಸೇಮ್ ಬ್ರ್ಯಾಂಡ್ ಇದ್ದು ಸೇಮ್ ಸಿಮಿಲಾರ್ ಪ್ರಾಡಕ್ಟ್ಸ್ ಅನ್ನ ಕಂಪೇರ್ ಮಾಡ್ಲಿಕ್ಕಿದ್ದೀನಿ. ಆಕ್ಚುಲಿ ಮಾರ್ಸ್ ಅವರು ರೀಸೆಂಟ್ ಆಗಿ ಈ ಬಾಂಡ್ ಟು ಬೇಕ್ ಸೆಟ್ಟಿಂಗ್ ಪೌಡರ್ ಅನ್ನ ಅವರು ರಿಲೀಸ್ ಮಾಡಿದ್ರು ಅಂಡ್ ಹೊಸ ಪ್ಯಾಕೇಜಿಂಗ್ ಅಲ್ಲಿ. ಅಂಡ್ ದಿಸ್ ಇಸ್ ಡಿಫ್ರೆಂಟ್ ದನ್ ನನ್ನ ಹತ್ರ ಇರೋ ಟ್ರೆಂಡ್ ಸೆಟ್ಟಿಂಗ್ ಪೌಡರ್. ಸೊ ನನ್ನ ಹತ್ರ ಇದು ಮಾರ್ಸ್ ಅವರದ್ದು ಟ್ರೆಂಡ್ ಸೆಟ್ಟಿಂಗ್ ಪೌಡರ್ ಅಂಡ್ ಇದು ಆಲ್ಮೋಸ್ಟ್ ಮುಗಿತಾ ಬಂದಿದೆ ಆಯ್ತಾ. ಒಂಚೂರ್ ಇದೆ, ಐ ಥಿಂಕ್ ನನಗೆ ಒಂದ್ ಸರ್ತಿ ಯೂಸ್ ಮಾಡ್ಬೋದು ಅನ್ಸುತ್ತೆ ನನ್ನ ಫೇಸ್ ಮೇಲೆ. ನಾನು ಇದನ್ನ ಯೂಸ್ ಮಾಡ್ತಿದ್ದೆ ಅಂಡ್ ವೆನ್ ಐ ಸಾ ದಿಸ್ ನನ್ಗನಿಸ್ತು ಯಾಕೆ ಖರೀದಿಸಿ ನೋಡ್ಬಾರ್ದು, ಇದಕ್ಕಿಂತ ಇದು ಬೆಟರ್ ಇದೆಯಾ, ಇಲ್ಲ ಇದು ಸಿಮಿಲಾರ್ ವರ್ಕ್ ಮಾಡ್ತಿದೆ, ಅಥವಾ ಇದು ಯಾಕೆ ಎರಡು ಸೆಟ್ಟಿಂಗ್ ಪೌಡರ್ ಎರಡು ಅವರ ವೆಬ್ಸೈಟ್ ಅಲ್ಲಿ ಇದೆ ಆಯ್ತಾ. ಸೊ ಇದೇನು ಹೊಸ ವರ್ಷನ್ ಅಲ್ಲ, ಬಟ್ ದಿಸ್ ಇಸ್ ಅ ಡಿಫ್ರೆಂಟ್ ಸೆಟ್ಟಿಂಗ್ ಪೌಡರ್ ಇಟ್ ಸೆಲ್ಫ್. ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಬಾಂಡ್ ಟು ಬೇಕ್, ಸೊ ಬೇಕಿಂಗ್ ಸೆಟ್ಟಿಂಗ್ ಪೌಡರ್ ಅಂತ ಹೇಳ್ಬೋದು. ದಿಸ್ ಇಸ್ ಅ ನಾರ್ಮಲ್ ಸೆಟ್ಟಿಂಗ್ ಪೌಡರ್, ನಮ್ಮ ಇಡೀ ಫೇಸ್ ಅನ್ನ ಇದರಿಂದ ಸೆಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇರ್ಬೋದು ಅಂತ ಅನ್ಕೊಂಡು ನಾನು ಇದನ್ನ ಪರ್ಚೇಸ್ ಮಾಡಿದೆ. ಸೊ ಇದು ಮುಗಿತಾ ಬಂದಿದೆ, ಇದನ್ನ ಟ್ರೈ ಮಾಡುವ ಅಂತ ಅನ್ಕೊಳ್ತಿದ್ದೆ. ಸೊ ಇದು ನಾನು ಡೇ ಟು ಡೇ ಯೂಸಿಗೆ ಯೂಸ್ ಮಾಡ್ತಿದ್ದೆ ಆಯ್ತಾ. ಬಟ್ ಇದನ್ನ ಡೇ ಟು ಡೇ ಯೂಸಿಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಇವತ್ತಿನ ಕಂಪ್ಯಾರಿಸನ್ ವಿಡಿಯೋದಲ್ಲಿ ಎಲ್ಲ ನಿಮ್ಗೆ ಗೊತ್ತಾಗಿದೆ. ಬನ್ನಿ ಸ್ಟ್ರೇಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ಫಸ್ಟ್ ಗೆ ಎರಡರದ್ದು ಬ್ರ್ಯಾಂಡ್ ಸೇಮ್ ಮಾರ್ಸ್, ಬಟ್ ಎರಡರದ್ದು ಹೆಸರು ಡಿಫ್ರೆಂಟ್. ಇದು ಮಾರ್ಸ್ ಟ್ರೆಂಡ್ ಸೆಟ್ಟಿಂಗ್ ಪೌಡರ್ ಅಂಡ್ ದಿಸ್ ಇಸ್ ಮಾರ್ಸ್ ಬಾಂಡ್ ಟು ಬೇಕ್ ಸೆಟ್ಟಿಂಗ್ ಪೌಡರ್. ಎರಡು ನಾನು ಸೇಮ್ ಶೇಡ್ ಅಲ್ಲಿ ಟ್ರಾನ್ಸ್ಲೂಸೆಂಟ್ ಅಲ್ಲಿ ತರಿಸಿದ್ದೇನೆ. ಲೆಟ್ ಮಿ ಟಾಕ್ ಅಬೌಟ್ ದ ಪ್ಯಾಕೇಜಿಂಗ್. ಆಕ್ಚುಲಿ ನಾನು ಇದ್ರದ್ದು ಪ್ಯಾಕೇಜಿಂಗ್ ಬೆಟರ್ ಇದೆ ಅಂತ ಹೇಳಲಿಕ್ಕಿದ್ದೆ, ಬಟ್ ನಾನು ಯೂಸ್ ಮಾಡುವಾಗ ನನಗೆ ಕೆಲವು ಫ್ಲಾಸ್ ಕಂಡಿದ್ದು ಬಂತು. ಲೆಟ್ ಮಿ ಟಾಕ್ ಅಬೌಟ್ ದ ಪ್ಯಾಕೇಜಿಂಗ್ ಆಫ್ ದಿಸ್ ಫಸ್ಟ್. ಇದ್ರದ್ದು ಪ್ಯಾಕೇಜಿಂಗ್ ತುಂಬಾ ನಾರ್ಮಲ್ ಆಗಿ ಸೊಫಿಸ್ಟಿಕೇಟೆಡ್ ಆಗಿ ಬೇರೆ ಸೆಟ್ಟಿಂಗ್ ಪೌಡರ್ ಇರುತ್ತೆ ಆ ತರಾನೇ ಇದೆ. ಸೊ ಓಪನ್ ಮಾಡಿದ ಕೂಡಲೇ ಒಂದು ಪಫ್ ಕೊಟ್ಟಿದ್ದಾರೆ ಅಂಡ್ ಡೈರೆಕ್ಟ್ ಆಗಿ ಇಲ್ಲಿಂದ ನಿಮ್ಗೆ ಪೌಡರ್ ಬರುತ್ತೆ ಆಯ್ತಾ. ಸೊ ಇಲ್ಲಿ ನಿಮ್ಗೆ ಕೆಲವು ಹೋಲ್ಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ನೀವು ನಿಮ್ಮ ಈ ಏನ್ ಹೇಳ್ತಾರೆ ಮುಚ್ಚಳದಲ್ಲಿ ಈ ತರ ಪೌಡರ್ ಅನ್ನ ಹಾಕ್ಬಿಟ್ಟು ಆಮೇಲೆ ನೀವು ಹಚ್ಚಿದ್ರೆ ಆಯ್ತು. ಬಟ್ ಇದ್ರಲ್ಲಿ ಒಂದೇ ಒಂದು ಇಶ್ಯೂ ನನ್ಗೆ ಏನ್ ಅನ್ಸ ಅಂದ್ರೆ ದೊಡ್ಡ ನನ್ಗೇನ್ ಪ್ರಾಬ್ಲಮ್ ಆಗಿಲ್ಲ, ಬಟ್ ಆಗ್ಬೋದಿತ್ತು ಅನ್ಸುತ್ತೆ. ಯಾಕಂದ್ರೆ ಇದ್ರದ್ದು ಪ್ಯಾಕೇಜಿಂಗ್ ನೋಡಿ, ನಾನೆಲ್ಲೂ ಬೀಳ್ಸಿಲ್ಲ ಏನಿಲ್ಲ, ಬಟ್ ಇದು ಮುರಿತಾ ಬಂದಿದೆ. ನಿಮ್ಗೆ ಎಷ್ಟು ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಕ್ರ್ಯಾಕ್ಸ್ ಆಗ್ತಾ ಬಂದಿದೆ. ಸೊ ಇದು ಯಾಕೆ ಹೇಗೆ ನಂಗೆ ಗೊತ್ತಿಲ್ಲ, ನಾನೆಲ್ಲೂ ಕೆಳಗೆ ಹಾಕಿಲ್ಲ ಇದನ್ನ, ಅದ್ರ ಹಾಗೆ ಅದು ಒಡ್ಕೊಂಡು ಬಂದಿದೆ. ಬಟ್ ಇದು ಏನು ನನ್ನ ಪೌಡರಿಗೆ ಏನು ಜಾಸ್ತಿ ತೊಂದರೆ ಮಾಡಿಲ್ಲ, ಯಾಕಂದ್ರೆ ಈ ಒಳಗಿಂದ ಕ್ರ್ಯಾಕ್ ಇಲ್ಲ, ಇಲ್ಲಿ ಹೊರಗಿಂದ ಕಾಣಿಸ್ತಿದೆ. ಇದೆಲ್ಲೂ ಒಳಗೆ ಏನು ಎಫೆಕ್ಟ್ ಮಾಡಲಿಲ್ಲ ಆಯ್ತಾ. ಸೊ ನೆಕ್ಸ್ಟ್ ಲೆಟ್ಸ್ ಕಮ್ ಟು ದ ಪ್ಯಾಕೇಜಿಂಗ್ ಆಫ್ ಬಾಂಡ್ ಟು ಬೇಕ್ ಸೆಟ್ಟಿಂಗ್ ಪೌಡರ್. ಈ ತರಾನೇ ನನಗೆ ಬಂದಿದ್ದು ಅಂಡ್ ಹೊರಗೆ ಫುಲ್ ಇದರಲ್ಲಿ ಪೌಡರ್ ಆಲ್ರೆಡಿ ಇತ್ತು, ಅಂದ್ರೆ ಚೆಲ್ಲಿದಾಗೆ ಇತ್ತು. ಸೊ ಲೆಟ್ ಮೀ ಓಪನ್ ಇಟ್. ನನ್ನ ಕೈಯಲ್ಲೆಲ್ಲ ನೀವು ಅಪ್ಲಿಕೇಶನ್ ವಿಡಿಯೋದಲ್ಲಿ ನೋಡ್ತಿರ್ಬೋದು, ನನ್ನ ಕೈಯಲ್ಲೆಲ್ಲ ಆಗಿತ್ತು. ಸೊ ಈ ತರ ಓಪನ್ ಮಾಡುವಾಗ ಈ ತರ ಪ್ಯಾಕೇಜಿಂಗ್ ಅಲ್ಲಿ ಬಂದಿತ್ತು ಅಂಡ್ ಒಳಗೆ ನೋಡಿ ಪೌಡರ್ ಇದೆ. ಓಕೆ, ಸೊ ಇದು ಕೂಡ ಪ್ಯಾಕೇಜಿಂಗ್ ಸಿಮಿಲಾರ್ ಕೊಟ್ಟಿದ್ದಾರೆ, ಗ್ಲಾಸ್ ಪ್ಯಾಕೇಜಿಂಗ್, ಇಲ್ಲಿ ಬ್ರ್ಯಾಂಡಿಂಗ್ ಕೊಟ್ಟು. ಇದು ಓಪನ್ ಮಾಡುವಾಗ ಎಲ್ಲಾ ಕಡೆ ಪೌಡರ್ ಆಗುತ್ತೆ ಆಯ್ತಾ. ಸಿ ಇಲ್ಲಿ ಇದರದ್ದು ಪಫ್ ಇದೆ ಅಂಡ್ ಇದರಲ್ಲಿ ಕೆ ಬ್ಯೂಟಿಯಲ್ಲಿ ಹೇಗೆ ನೆಟ್ ಕೊಟ್ಟು ಓಪನಿಂಗ್ ಕೊಟ್ಟಿದ್ದಾರೆ ಆ ಥರದ್ದು ಇದರದ್ದು ಪ್ಯಾಕೇಜಿಂಗ್. ನಂಗೆ ಸರಿಯಾಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಪೌಡರ್ ಹೊರಗೆ ಬಂದಿದೆ. ಸೊ ಆಲ್ಮೋಸ್ಟ್ ಐ ಥಿಂಕ್ ನಂಗೆ ಎಷ್ಟು ಖಾಲಿ ಆಗಿದೆ ಅಂತಾನೂ ಗೊತ್ತಿಲ್ಲ. ಒಳಗಿಂದ ಒಂದು ಫಿಲ್ಮ್ ಕೊಟ್ಟಿದ್ರು, ಅಂದ್ರೆ ಒಂದು ಪ್ಯಾಕೇಜಿಂಗ್ ತರ ಕೊಟ್ಟಿದ್ರು, ಈ ತರ ಅದನ್ನು ಪೀಲ್ ಮಾಡಿ ಓಪನ್ ಮಾಡೋ ಹಾಗಿತ್ತು. ಸೊ ಅದನ್ನು ಓಪನ್ ಮಾಡುವಾಗ ಕೂಡ ಇಲ್ಲಿ ಪೌಡರ್ ಎಲ್ಲ ಆಯ್ತು. ಸೊ ಆ ಸ್ಟಿಕ್ಕರ್ ಇಂದಲೇ ಅದೆಲ್ಲ ಹೊರಗೆ ಬಂದಿತ್ತು ಆಲ್ರೆಡಿ. ಸೊ ಇದರಲ್ಲಿ ಕೂಡ ಪೌಡರ್ ಆಲ್ರೆಡಿ ಇದೆ. ಸೊ ಐ ಡಿಂಟ್ ಲೈಕ್ ದ ಪ್ಯಾಕೇಜಿಂಗ್. ನಂಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು, ಯಾಕಂದ್ರೆ ಇದು ಟ್ರೆಂಡ್ ಸೆಟ್ಟಿಂಗ್ ಪೌಡರ್ಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತಾ. ಸೊ ಅದಕ್ಕೋಸ್ಕರ ಐ ಡಿಂಟ್ ಲೈಕ್ ದ ಪ್ಯಾಕೇಜಿಂಗ್. ಅದ್ರದ್ದು ಪ್ಯಾಕೇಜಿಂಗ್ ಅಟ್ ಲೀಸ್ಟ್ ಓಕೆ ಅನಿಸ್ತಿದೆ, ಯಾಕಂದ್ರೆ ಇಷ್ಟು ಸಮಯ ನಂಗೆ ಬಂತು. ಐ ಥಿಂಕ್ ಮೋರ್ ದೆನ್ 1 year ನಾನು ಅದನ್ನ ಯೂಸ್ ಮಾಡಿದ್ದೀನಿ. ಈಗ ಅದು ಕ್ರ್ಯಾಕ್ಸ್ ಖಂಡಿತ ಅಷ್ಟೇ, ಬಟ್ ಇದ್ರದ್ದು ಪ್ಯಾಕೇಜಿಂಗ್ ಇಸ್ ಹಾರಿಬಲ್. ಪೌಡರ್ ಎಲ್ಲ ವೇಸ್ಟ್ ಆಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಸೊ ಐ ಡಿಂಟ್ ಲೈಕ್ ದ ಪ್ಯಾಕೇಜಿಂಗ್ ಆಫ್ ದಿಸ್ ಒನ್. ನೆಕ್ಸ್ಟ್ ಲೆಟ್ಸ್ ಕಮ್ ಟು ದ ಪ್ರೈಸಿಂಗ್ ಅಂಡ್ ಕ್ವಾಂಟಿಟಿ. ಇದರಲ್ಲಿ ನಿಮಗೆ 8 grams ಆಫ್ ಪ್ರಾಡಕ್ಟ್ ಸಿಗುತ್ತೆ ಅಂಡ್ ಇದರದ್ದು ಪ್ರೈಸ್ ಬಂದ್ಬಿಟ್ಟು 279 rupees ಅಂಡ್ ಆಸ್ ಲೋ ಆಸ್ 250 rupeesಗೆಲ್ಲ ಇದು ನಿಮಗೆ ಸಿಕ್ಬಿಡುತ್ತೆ. ಇದರಲ್ಲಿ ನಿಮಗೆ 10 grams ಆಫ್ ಪ್ರಾಡಕ್ಟ್ ಸಿಗುತ್ತೆ ಅಂಡ್ ಇದರದ್ದು ಪ್ರೈಸ್ ಬಂದ್ಬಿಟ್ಟು 449 rupees ಅಂಡ್ ಆಸ್ ಲೋ ಆಸ್ 430 rupees ನಿಮಗೆ ಇದು ಸಿಗುತ್ತೆ. ಬಟ್ ಅಷ್ಟು ವರ್ತ್ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ಮೇನ್ ಪ್ರಾಬ್ಲಮ್ ಅಂದ್ರೆ ಇದರದ್ದು 10 grams ಅಲ್ಲಿ ಎಷ್ಟು ಉಳಿದಿದೆ ಈಗ ಅಂತ ಗೊತ್ತಿಲ್ಲ, ಎಲ್ಲ ವೇಸ್ಟ್ ಆಗಿ ಹೋಗಿದೆ. ನನಗೆ ಸಿಕ್ಕಿರೋ ಪ್ಯಾಕೇಜಿಂಗ್ ಅಲ್ಲಿ ಮಾತ್ರ ಈ ಪ್ರಾಬ್ಲಮಾ, ಇಲ್ಲ ಎಲ್ಲಾ ಪೌಡರ್ಸ್ ಗಳಲ್ಲಿ ಇದೇ ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ. ನಾನು ಅದು ನೋಡ್ಬೇಕಿದ್ರೆ ನಾನು ಇನ್ನೊಂದು ಪರ್ಚೇಸ್ ಮಾಡ್ಬೇಕಾಗತ್ತೆ. ಇಲ್ದಿದ್ರೆ ನೀವು ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಫ್ರೇಗ್ರೆನ್ಸಿಗೆ ಬರೋಣ. ಇದರಲ್ಲಿ ಟ್ರೆಂಡ್ ಸೆಟ್ಟಿಂಗ್ ಪೌಡರ್ ಅಲ್ಲಿ
ವೆರಿ ಲೈಟ್, ಅದು ಫ್ರೇಗ್ರೆನ್ಸ್ ಇಲ್ಲ ಅನ್ನೋ ಅಷ್ಟೇ ಇದೆ. ವೆರಿ ಲೈಟ್, ಒಂದು ಪೌಡರ್ ತರ ಒಂದು ಸ್ವಲ್ಪ ಫ್ರೇಗ್ರೆನ್ಸ್ ಇದೆ, ವಿಚ್ ಈಸ್ ನೆಗ್ಲಿಜಿಬಲ್. ಅದು ಗೊತ್ತೇ ಆಗಲ್ಲ ಫ್ರೇಗ್ರೆನ್ಸ್ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಫ್ರೇಗ್ರೆನ್ಸ್ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಇದರಲ್ಲಿ ದೇರ್ ಈಸ್ ಅ ಫ್ರೇಗ್ರೆನ್ಸ್, ಇದರಲ್ಲಿ ಫ್ರೇಗ್ರೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಟಿಪಿಕಲ್ ಪೌಡರ್ ತರ ಫ್ರೇಗ್ರೆನ್ಸ್. ಇದರಲ್ಲಿ ಒಂದು ಗಿಫ್ಟ್ ಅನ್ನ ನಾವು ಓಪನ್ ಮಾಡಿದ್ರೆ ಅದು ಫ್ರೇಗ್ರೆನ್ಸ್ ಇರುತ್ತಲ್ಲ, ಬಾಕ್ಸ್ ಅನ್ನು ಓಪನ್ ಮಾಡಿದ್ರೆ ಗಿಫ್ಟ್ ಬಾಕ್ಸ್ ಅನ್ನು, ಆ ತರದ್ದು ಫ್ರೇಗ್ರೆನ್ಸ್. ನನಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ, ಬಟ್ ಇದೆ. ಅಂಡ್ ಡಸ್ ಇಟ್ ಬಾದರ್ ಅಂತ ಹೇಳಿದ್ರೆ ಇಲ್ಲ, ಅಷ್ಟೊಂದೇನು ಬಾದರ್ ಮಾಡಲ್ಲ, ಯಾಕಂದ್ರೆ ಆ ಫ್ರೇಗ್ರೆನ್ಸ್ ತುಂಬಾ ನೆಗ್ಲಿಜಿಬಲ್ ಆಗಿದೆ. ಇದ್ರಷ್ಟಲ್ಲ, ಬಟ್ ದಿಸ್ ಹ್ಯಾಸ್ ಒಂದು 5% ನಿಮಗೆ ಸ್ಮೆಲ್ ಬರುತ್ತೆ, ಬಟ್ ದಟ್ ಈಸ್ ಆಲ್ಸೋ ನೆಗ್ಲಿಜಿಬಲ್, ಅಷ್ಟೊಂದು ನಿಮಗೆ ಬಾದರ್ ಮಾಡಲ್ಲ. ಲೆಟ್ಸ್ ಕಮ್ ಟು ದ ಫಾರ್ಮುಲೇಷನ್ ಆಫ್ ದ ಪೌಡರ್. ಇದೆರಡು ಕೂಡ ಸ್ಮೂತ್ ಆಗಿದೆ, ಫೈನ್ಲಿ ಮಿಲ್ಡ್ ಆಗಿದೆ ಎರಡರದ್ದು ಪೌಡರ್ ಕೂಡ. ಬಟ್ ದೇರ್ ಈಸ್ ಒನ್ ಸ್ಮಾಲ್ ಏನಾದರೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನೀವು, ಇದು ತುಂಬಾ ಏನ್ ಹೇಳ್ತಾರೆ, ಡ್ರೈಯಿಂಗ್ ಅನಿಸ್ತಿದೆ ನನಗೆ. ಅಂದ್ರೆ ಇದು ಹಚ್ಚಿದ ಕೂಡಲೇ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್, ದಿಸ್ ಇಸ್ ನಾಟ್ ಲೈಕ್ ದಿಸ್. ಡಿಫ್ರೆನ್ಸ್ ನೀವು ನನಗೆ ಕೇಳಬೇಕಿದ್ರೆ ಇದ್ರ ಹಾಗೆ ಇದು ಇಲ್ಲ, ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಇದನ್ನು ನಾವು ಕನ್ಸೀಲರ್ ಅನ್ನ ಬೇಕ್ ಮಾಡ್ಲಿಕ್ಕೆ ಅಂತಾನೆ ಯೂಸ್ ಮಾಡೋ ತರಾನೇ ಇದೆ. ಅಂಡ್ ದಿಸ್ ಇಸ್ ಫಾರ್ ದ ಹೋಲ್ ಫೇಸ್. ನಮ್ಗೆ ಎಲ್ಲೆಲ್ಲ ಮೇಕಪ್ ಅನ್ನ ಸೆಟ್ ಮಾಡಬೇಕು ಅದಕ್ಕೆಲ್ಲ ಇದನ್ನ ಯೂಸ್ ಮಾಡ್ಬೋದು. ಬಟ್ ಇದನ್ನ ಹಾಗೆ ಅಲ್ಲ, ಎಲ್ಲೆಲ್ಲ ನಮಗೆ ಬೇಕ್ ಮಾಡಬೇಕು ಆ ಕನ್ಸೀಲರ್ ಅನ್ನ ಒಂದು ಪ್ಲೇಸ್ ಅಲ್ಲಿ ಇಡ್ಲಿಕ್ಕೆ ಅಂಡ್ ಕ್ರೀಸ್ ಆಗದಾಗೆ ನೋಡ್ಕೊಳ್ಬೇಕು, ಅವಾಗ ದಿಸ್ ವಿಲ್ ವರ್ಕ್ ರಿಯಲಿ ಫೈನ್ ಅಂತ ಹೇಳ್ಬೋದು. ಅದಕ್ಕೆ ಇದ್ರದ್ದು ಫಾರ್ಮುಲೇಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದನ್ ದಿಸ್ ಟ್ರೆಂಡ್ ಸೆಟ್ಟಿಂಗ್ ಪೌಡರ್. ಎರಡರಲ್ಲೂ ಫ್ಲಾಶ್ ಬ್ಯಾಕ್ಸ್ ಕೊಡಲ್ಲ, ಅದೊಂದು ಗ್ರೇಟ್ ಫೀಚರ್ ಈ ಮಾರ್ಸ್ ಅವರ ಸೆಟ್ಟಿಂಗ್ ಪೌಡರ್ಸ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಸೊ ಐ ಲೈಕ್ ದಟ್ ಫ್ಯಾಕ್ಟರ್. ಇದೆರಡು ಪೌಡರ್ಸ್ ಕೂಡ ಫ್ಲಾಶ್ ಬ್ಯಾಕ್ ಅಂತೂ ಕೊಡೋದೇ ಇಲ್ಲ. ಲಾಂಗ್ ಲಾಸ್ಟಿಂಗ್ ಪವರ್ ಎರಡು ಕೂಡ 3-4 hours 5 hours ವರೆಗೂ ನಿಮ್ಮ ಮುಖದ ಮೇಲೆ ಉಳಿಯುತ್ತೆ ಆಯ್ತಾ. ಸೊ ಅಲ್ಲಿವರೆಗೂ ನಿಮ್ಮ ಮುಖ ಏನು ಶೈನಿ ಆಯಿಲಿ ಅಂತ ಕಾಣಿಸಲ್ಲ. ದಿಸ್ ಇಸ್ ಲಿಟಲ್ ಬೆಟರ್, ಬಟ್ ಲಾಂಗ್ ಲಾಸ್ಟಿಂಗ್ ಪವರ್ ಎರಡರದ್ದು ಆಲ್ಮೋಸ್ಟ್ ಸೇಮ್ ಆಗೇ ಇದೆ. ಫಿನಿಶ್ ಹೇಗೆ ಕೊಡುತ್ತೆ ಅಂದ್ರೆ ಇದ್ರದ್ದು ಸಾಫ್ಟ್ ಸೀಮ್ಲೆಸ್ ಫಿನಿಶ್. ದಿಸ್ ಆಲ್ಸೋ ಗಿವ್ಸ್ ಯು ಅ ಸೀಮ್ಲೆಸ್ ಫಿನಿಶ್, ಬಟ್ ಇದು ನಿಮ್ಗೆ ಒಂಥರ ಸ್ವಲ್ಪ ಸ್ಮೂತ್ ಸ್ಕಿನ್ ತರ ಕಾಣಿಸುತ್ತೆ ನಿಮ್ಮ ಸ್ಕಿನ್ ಆಯ್ತಾ. ಸೊ ನಿಮ್ಮ ಕ್ರೀಸ್ ಲೈನ್ಸ್ ಅಲ್ಲಿ ಆಲ್ರೆಡಿ ಕನ್ಸೀಲರ್ ಸೆಟಲ್ ಆಗಿದ್ರೆ ಅದನ್ನ ಇದರಿಂದ ಸೆಟ್ ಮಾಡೋದ್ರಿಂದ ಆ ಸೆಟಲ್ ಆಗಿರೋ ಕನ್ಸೀಲರ್ ಕೂಡ ಅಷ್ಟೊಂದು ಎದ್ದು ಕಾಣಿಸಲ್ಲ. ಸೊ ಕ್ರೀಸ್ ಲೈನ್ಸ್ ಇದರಲ್ಲಿ ಕಾಣಿಸೋದಲ್ಲ, ವೆರಿ ಸಾಫ್ಟ್ ಅಂಡ್ ಸ್ಮೂತ್ ಸ್ಕಿನ್ ನಿಮ್ಗೆ ಕೊಡುತ್ತೆ. ಎರಡು ಹಚ್ಚಿದ ನಂತರ ಇಟ್ ಡಸಂಟ್ ಫೀಲ್ ಲೈಕ್ ಎನಿಥಿಂಗ್, ವೆರಿ ಸಾಫ್ಟ್ ಫೆದರ್ ಲೈಕ್ ಇದ್ರದ್ದು ಟೆಕ್ಸ್ಚರ್ ಇದೆ. ಸೊ ಅದನ್ನ ಹಚ್ಚಿದ ನಂತರ ಏನಾದ್ರು ಹೆವಿ ಅಂತ ಅನ್ಸಲ್ಲ. ಬಟ್ ಇದು ಒಂದು ವಿಷಯ ನನ್ಗೆ ಹೇಳ್ಬೇಕೇನಂದ್ರೆ, ಇದು ಇದೆಯಲ್ಲ ಒಂಥರ ಸಿಲಿಕೋನಿ ತರ ಇದ್ರದ್ದು ಟೆಕ್ಸ್ಚರ್ ಇದೆ ಆಯ್ತಾ. ದ್ಯಾಟ್ ಇಸ್ ಬಿಕಾಸ್ ಇದು ಬೇಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ಇರಬೇಕು. ಸೊ ಒಂಥರ ಡ್ರೈ ಸಿಲಿಕೋನಿ ತರದ್ದು ಇದ್ರದ್ದು ಫಿನಿಶ್ ಇದೆ ಸ್ಕಿನ್ ಮೇಲೆ. ಅಂಡ್ ಇದನ್ನು ನಾವು ಮುಟ್ಟುವಾಗ ಕೂಡ ಒಂಥರ ಒಂದು ಹಿಟ್ಟು ಮುಟ್ಟಿದಾಗೆ, ಫಾರ್ ಎಕ್ಸಾಂಪಲ್ ಒಂದು ಫೈನ್ಲಿ ಮಿಲ್ಡ್ ಏನ್ ಹೇಳುವ ಮೈದಾ ಹಿಟ್ಟನ್ನ ಮುಟ್ಟಿದಾಗೆ ಆಗುತ್ತೆ ಇದೆ. ಸೇಮ್ ಫೀಲಿಂಗ್ ಅಂಡ್ ಸ್ಮೆಲ್ ಕೂಡ ಆಲ್ಮೋಸ್ಟ್ ಸಿಮಿಲಾರ್ ಇದೆ, ಬಟ್ ಸ್ವಲ್ಪ ಅದಕ್ಕೆ ಫ್ರೇಗ್ರೆನ್ಸ್ ಆಡ್ ಮಾಡಿದ್ದಾರೆ ಅಷ್ಟೇ. ಇದೆರಡರಲ್ಲಿ ನಾನು ಯಾವ್ದು ಚೂಸ್ ಮಾಡ್ತೇನೆ ಅಂತ ನಿಮ್ಗೆ ಹೇಳ್ಬೇಕಿದ್ರೆ, ನಂಗೂ ಆಕ್ಚುಲಿ ಡಿಸೈಡ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಯಾಕಂದ್ರೆ ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಇದರಲ್ಲಿ ಎಲ್ಲ ವೇಸ್ಟ್ ಆಗಿದೆ ನನ್ನ ಪೌಡರ್, ಅದೊಂದು. ಅಂಡ್ ಬಟ್ ಇದು ಸೆಟ್ ಮಾಡೋದ್ರಲ್ಲಿ, ನನ್ನ ಕನ್ಸೀಲರ್ ಅನ್ನ ಬೇಕ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿತ್ತು. ಸೊ ಡೇ ಟು ಡೇ ಯೂಸ್ಗೆ ಇದನ್ನ ಪ್ರಿಫರ್ ಮಾಡ್ತೀನಿ. ಬಟ್ ನಾನೆಲ್ಲಾದ್ರೂ ಹೆವಿ ಮೇಕಪ್ ಹಾಕ್ಬಿಟ್ಟು ಫಂಕ್ಷನ್ಗೆಲ್ಲ ಹೋಗುವಾಗ ಐ ಥಿಂಕ್ ಐ ಪ್ರಿಫರ್ ಯೂಸಿಂಗ್ ದಿಸ್. ಯಾಕಂದ್ರೆ ಇದು ಒಂದು ಹೈ ಎಂಡ್ ಸೆಟ್ಟಿಂಗ್ ಪೌಡರ್ ತರಾನೇ ವರ್ಕ್ ಮಾಡುತ್ತೆ. ಸೊ ನನ್ನ ಪ್ರಕಾರ ಎರಡು ಕೂಡ ವಿನ್ನರ್ಸ್. ಬಟ್ ಇದ್ರದ್ದು ಪ್ಯಾಕೇಜಿಂಗ್ ಸ್ವಲ್ಪ ಸರಿ ಮಾಡ್ಬೇಕು ನೀವು ಮಾರ್ಸ್. ಇವತ್ತಿನ ವಿಡಿಯೋಗೆ ಇಷ್ಟೇ, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.